ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಕಥೆ ಏನು ಅಂತ ನೋಡೋಣ. ಶನಿದೇವನಿಗೆ ಹನುಮಂತನ ಕಂಡರೆ ಯಾಕೆ ಅಷ್ಟು ಭಯ? ಶನಿಯು ಹನುಮಂತನ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರಲು ಹೋದಾಗ ಹನುಮಂತನು ಮಾಡಿದ್ದೇನೆ ಗೊತ್ತಾ? ಹನುಮಂತನು ಕೊಟ್ಟ ಕಾಟಕ್ಕೆ ನಿನ್ನ ಸಹವಾಸವೇ ಬೇಡ ಅಂತ ಶನಿದೇವನೇ ಹೆದರಿ ಓಡಿದ್ದೇಕೆ? ಅಷ್ಟಕ್ಕೂ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟವನ್ನು ಕೊಡೋದಿಲ್ಲ ಅಂತ ಹೇಳುವುದರ ಹಿಂದೆ ಇರೋ ಕಾರಣ ಆದರೂ ಏನು? ಶನಿದೇವರು ಮತ್ತು ಹನುಮಂತನ ಒಪ್ಪಂದ ಏನಾಗಿತ್ತು ಎಂಬುದನ್ನು ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಶನಿಯು ತನ್ನ ವಕ್ರದೃಷ್ಟಿಯನ್ನು ಯಾರ ಮೇಲೆ ಬೀರಲಿ ಅಂತ ಚಿಂತಿಸುತ್ತಾ ಅದೇ ಪರ್ವತದ ಮೇಲೆ ಓಡಾಡ್ತಾ ಇರ್ತಾನೆ. ಆಗ ಅಲ್ಲೇ ಕುಳಿತಿದ್ದಂತಹ ಹನುಮಂತನನ್ನು ಕಂಡು ಶನಿದೇವನು ಹನುಮಂತನ ಬಳಿ ಬರ್ತಾನೆ. ಭಕ್ತಿಯಲ್ಲಿ ಮುಳುಗಿದ್ದಂತಹ ಹನುಮಂತನ ಕಂಡು ಶನಿದೇವನು ಹನುಮಂತ ಎಂದು ಕರೆಯಲು ಹನುಮಂತನು ಶನಿದೇವನ ಕಡೆಯ ತಿರುಗಿ ನೋಡಿ ಎದ್ದು ನಿಲ್ತಾನೆ. ನಾನೀಗ ನಿನ್ನ ಮೇಲೆ ವಕ್ರದೃಷ್ಟಿಯನ್ನು ಬೀರಲು ಬಂದಿದ್ದೇನೆ ಹನುಮಂತ. ಇಂದಿನಿಂದ 7 ವರ್ಷಗಳವರೆಗೂ ನನ್ನ ಪ್ರಭಾವ ನಿನ್ನ ಮೇಲಿರುತ್ತೆ. ಆದ್ದರಿಂದ ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶವನ್ನು ಮಾಡಬೇಕಿದೆ ಅಂತ ಹೇಳ್ತಾನೆ ಶನಿದೇವ. ಅದಕ್ಕೆ ಹನುಮಂತನು, ನಿನಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವನೇ, ಕ್ಷಮೆ ಇರಲಿ, ನೀವು ನನ್ನ ಶರೀರದ ಮೇಲೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ಶನಿಯು ಕೋಪಗೊಂಡು, ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವಿದೆಯೇ ಹನುಮಂತ ಅಂತ ಕೇಳ್ತಾನೆ. ಅದಕ್ಕೆ ಹನುಮಂತನು, ನೀವು ಎಲ್ಲ ರೀತಿಯಲ್ಲೂ ಸಾಮರ್ಥ್ಯ ಹೊಂದಿದ್ದೀರಿ ಶನಿದೇವ, ಆದರೆ ಇಲ್ಲಿ ಸಮಸ್ಯೆ ಏನೆಂದರೆ ನನ್ನಲ್ಲಿ ಈಗ ಎಲ್ಲಿಯೂ ಕೂಡ ಸ್ವಲ್ಪನೂ ಜಾಗ ಇಲ್ಲ. ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣ ಅಂದರೆ ಅದೇ ಭುಜಗಳ ಮೇಲೆ ರಾಮ ಮತ್ತು ಲಕ್ಷ್ಮಣರನ್ನು ಹೊತ್ತೊಯ್ಯಬೇಕು. ಕೈಗಳ ಮೇಲೆ ಜಾಗ ಕೊಡೋಣ ಅಂದರೆ ಅದೇ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ. ಇನ್ನು ಕಾಲುಗಳನ್ನು ಕೊಡೋಣವೆಂದರೆ ರಾಮ ಸೇತುವೆಯನ್ನು ನಿರ್ಮಿಸುವಾಗ ತುಂಬ ಅತ್ಯವಶ್ಯಕ. ನನ್ನ ಹೃದಯದಲ್ಲಾದರೂ ಜಾಗ ಕೊಡೋಣ ಅಂದರೆ ಅಲ್ಲಿ ಸೀತಾಮಾತೆಯು ನನ್ನ ಶ್ರೀರಾಮನೊಂದಿಗೆ ವಾಸಿಸುತ್ತಿದ್ದಾರೆ. ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ. ಈ ರೀತಿ ನನ್ನ ತನು ಮನ ಕಣಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಶನಿದೇವ ಕೋಪಗೊಂಡು, ನಿನಗೆ ನೆನಪಿರಲಿ ಹನುಮಂತ, ನನ್ನ ಪ್ರಕೋಪದಿಂದ ಮನುಷ್ಯರಷ್ಟೇ ಅಲ್ಲ ದೇವಾನುದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ನಾನು ಮೊದಲು 2.5 ವರ್ಷ ತಲೆಯ ಮೇಲೆ ಕೂತು ಅವರ ಬುದ್ಧಿಯನ್ನು ಕಡಿಮೆ ಮಾಡಿ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತೇನೆ. ಮುಂದಿನ 2.5 ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಒಡ್ಡುತ್ತೇನೆ. ಕೊನೆಯ 2.5 ವರ್ಷ ಅವರ ಕಾಲಿನ ಮೇಲೆ ಕೂತು ಅವರು ಅಲೆದಾಡುವ ಹಾಗೆ ಮಾಡಿ ಅವರ ಧನ ಸುಖವನ್ನು ನೆಮ್ಮದಿಯನ್ನು ಕಿತ್ತುಕೊಂಡು ಪೂರ್ತಿಯಾಗಿ ದರಿದ್ರದವರನ್ನಾಗಿ ಮಾಡಿ ಅವರನ್ನು ಬಿಟ್ಟು ಬಿಡುತ್ತೇನೆ. ಸಿದ್ಧನಾಗು ಹನುಮಂತ, ಈಗ ನಿನ್ನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತನು, ನಿಮ್ಮ ನಿರ್ಧಾರವನ್ನು ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ಏನು ಮಾಡುವುದಕ್ಕೆ ಸಾಧ್ಯ? ಶನಿದೇವ, ಈ ರಾಮವತ್ತವನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ನಿಮಗೆ ಸ್ವಾಗತ ಶನಿದೇವ. ನಿಮ್ಮ ನಿಯಮ ಅದೇನಿದೆಯೋ ಅದನ್ನು ನೀವು ಪಾಲನೆ ಮಾಡಿ, ನಾನು ಏನನ್ನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಮುಗುಳ್ನಗುತ್ತಾ ಹನುಮಂತನು ಮತ್ತೆ ಶ್ರೀರಾಮನ ಧ್ಯಾನವನ್ನು ಮಾಡಲು ಕುಳಿತುಬಿಡ್ತಾನೆ. ಆನಂತರ ಶನಿದೇವನು ಅತಿ ಕೋಪದಿಂದ, ನೋಡಿಯೇ ಬಿಡೋಣ ನಾನ ಏನಾಗುತ್ತೆ ಅಂತ ಧ್ಯಾನವನ್ನು ಮಾಡ್ತಿದ್ದ ಹನುಮಂತನ ತಲೆಯ ಮೇಲೆ ಕುಳಿತುಬಿಡ್ತಾನೆ. ಕತೆ ಹೇಗಿದೆ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಕಥೆನ ಕಂಟಿನ್ಯೂ ಮಾಡೋಣ. ಇದರಿಂದ ಹನುಮಂತನಿಗೆ ತನ್ನ ತಲೆಯಲ್ಲಿ ಕೆರೆತ ಶುರುವಾಗುತ್ತೆ. ಹನುಮಂತನು ಅವನ ತಲೆಯನ್ನು ಕೆರೆಯುತ್ತಿರುವುದನ್ನು ಕಂಡು ಶನಿದೇವನು ನಗಲು ಪ್ರಾರಂಭಿಸ್ತಾನೆ. ಆಗ ಹನುಮಂತನು ತನ್ನ ಕೆರೆತವನ್ನು ಹೋಗಲಾಡಿಸಲು ಒಂದು ಬಂಡೆಯನ್ನು ತೆಗೆದುಕೊಂಡು
ಜೈ ಶ್ರೀರಾಮ್ ಎನ್ನುತ್ತಾ ತಲೆಯ ಮೇಲೆ ಇಟ್ಕೊಂಡು ಬಿಡ್ತಾನೆ. ಆಗ ಹನುಮಂತನ ತಲೆಯ ಮೇಲೆ ಕುಳಿತಿದ್ದಂಥ ಶನಿದೇವನು ಬಂಡೆಯ ತೂಕಕ್ಕೆ, ಇದೇನಿದು ಹನುಮಂತ, ಬಂಡೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರುವೆಯಲ್ಲ ಎಂದಾಗ, ಹೌದು ಶನಿದೇವ, ನನ್ನ ತಲೆಯಲ್ಲಿ ಏಕೋ ಕೆರೆತ ಉಂಟಾಗಿದೆ, ಹಾಗಾಗಿ ಈ ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಶನಿದೇವನು, ಕೆರೆತ ಉಂಟಾದರೆ ಅದಕ್ಕೆ ಯಾವುದಾದರೂ ತೈಲವನ್ನು, ಔಷಧಿಯನ್ನು ಹಚ್ಚಬಹುದಲ್ಲವೇ ಎಂದಾಗ, ಇಲ್ಲ ಶನಿದೇವ, ನಾನು ಸ್ವಭಾವದಲ್ಲಿ ನನಗೆ ಕೆರೆತ ಉಂಟಾದರೆ ಹೀಗೆ ಮಾಡುತ್ತೇನೆ, ಆಗ ಕೆರೆತ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಹೀಗೆ ಮಾತಾಡ್ತಾ ಮತ್ತೊಂದು ಬಂಡೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ತಾನೆ. ಬಂಡೆಯ ತೂಕ ಹೆಚ್ಚಾದಂತೆ ಶನಿದೇವ ಅದನ್ನು ತಾಳಲಾರದೆ, ಅಯ್ಯೋ ಹನುಮಂತ, ಈ ತೂಕವನ್ನು ತಾಳಲಾರೆ, ಈ ಬಂಡೆಯನ್ನು ಕೆಳಗಿಳಿಸು ಎಂದನು. ಅದಕ್ಕೆ ಹನುಮಂತ, ಕ್ಷಮೆ ಇರಲಿ ಶನಿದೇವ, ನನಗೆ ಇನ್ನೂ ಕೆರೆತ ಹೋಗಿಲ್ಲ ಎಂದು ಇನ್ನೊಂದು ಬಂಡೆಯನ್ನು ಜೈ ಶ್ರೀರಾಮ್ ಎಂದು ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾನೆ. ಈ ವಿಪರೀತವಾದ ತೂಕಕ್ಕೆ ಶನಿದೇವನು, ಅಯ್ಯೋ ಬೇಡ ಹನುಮಂತ, ದಯವಿಟ್ಟು ಕ್ಷಮಿಸಿಬಿಡು, ನನಗೆ ನಿನ್ನ ಮೇಲಿರಲು ಆಗುತ್ತಿಲ್ಲ ಎಂದು ಶನಿದೇವನು ಉಸಿರುಗಟ್ಟುತ್ತಾ ವಿಲವಿಲ ಒದ್ದಾಡ್ತಾ ಇರ್ತಾನೆ. ಅದಕ್ಕೆ ಹನುಮಂತನು, ನನ್ನ ಮೇಲೆ ನಿಮಗೆ ಆಗ್ತಿಲ್ಲ ಅಂದರೆ ಹೊರಟೋಗಿ ಶನಿದೇವ ಅಂತ ಹೇಳ್ತಾನೆ. ಆಗ ಶನಿದೇವನು, ನಾನು ಸಿಲುಕಿಕೊಂಡಿದ್ದೇನೆ, ಹೇಗೆ ಹೋಗಲು ಸಾಧ್ಯ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಹನುಮಂತ, ಎಂದಿಗೂ ಮತ್ತೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ ಅಂತ ಶನಿದೇವ ಹೇಳ್ತಾನೆ. ಅದಕ್ಕೆ ಹನುಮಂತನು, ಕೇವಲ ನನ್ನ ಹತ್ತಿರವೇ ಅಲ್ಲ, ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದು ಅಂತ ಹೇಳ್ತಾನೆ. ಅದಕ್ಕೆ ಶನಿಯು, ಸರಿ ಸರಿ ಹನುಮಂತ, ನಿನ್ನ ಮತ್ತು ನಿನ್ನ ಭಕ್ತರನ್ನು ಕೂಡಿ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ, ಮೊದಲು ಈ ಬಂಡೆಗಳನ್ನು ಕೆಳಗಿಳಿಸಿ ಬಿಟ್ಟರೆ ಸಾಕು ಅಂತ ಕೇಳ್ಕೊಳ್ತಾನೆ. ಆಗ ಹನುಮಂತನು ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವನನ್ನು ಮುಕ್ತಿಗೊಳಿಸ್ತಾನೆ. ವಿಪರೀತವಾದ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳಾಗಿರುತ್ತೆ. ಆಗ ಶನಿದೇವನು, ಹೇ ರಾಮಭಕ್ತನೇ ಹನುಮಂತ, ನನ್ನ ನೋವುಗಳಿಗೆ ನೀನು ಏನಾದರೂ ಪರಿಹಾರವನ್ನು ನೀಡು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಹನುಮಂತನು, ನನ್ನ ಹತ್ತಿರ ಯಾವುದೇ ಪರಿಹಾರ ಸಿಗುವುದಿಲ್ಲ ಸೂರ್ಯಪುತ್ರ, ಆದರೆ ಇಂದಿನಿಂದಲೇ ನಿಮ್ಮ ವಕ್ರದೃಷ್ಟಿಯಿಂದ ಪಾರಾದರೂ ಭಕ್ತರು ನಿಮಗೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಅಂತಹ ತೈಲದಿಂದ ದೀಪವನ್ನು ಹಚ್ತಾರೆ ಮತ್ತು ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾನೆ. ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರಿಗೆ ತನ್ನ ವಕ್ರದೃಷ್ಟಿಯನ್ನು ಬೀರಲ್ಲ ಅಂತ ಹೇಳಲಾಗುತ್ತೆ. ಇದೇ ರೀತಿ ಅನೇಕ ಕಥೆಗಳು ಕೂಡ ಇದೆ, ಆದರೆ ಈ ಕತೆ ತುಂಬ ಅತಿ ಮುಖ್ಯವಾದ ಕಥೆಯಾಗಿದೆ. ಅದಕ್ಕೆ ನಾನು ಈ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಕತೆ ಕೇಳಿದ್ರಲ್ಲ, ಎಳ್ಳೆಣ್ಣೆಯನ್ನು ಶನಿದೇವನ ದೇವಸ್ಥಾನದಲ್ಲಿ ಯಾಕೆ ಹಚ್ತಾರೆ ಮತ್ತು ಅಭಿಷೇಕವನ್ನು ಯಾಕೆ ಮಾಡ್ತಾರೆ ಅಂತ ಈ ಕಥೆಯ ಮೂಲಕ ನಮಗೆ ತಿಳಿತು ಅಲ್ವಾ. ಈ ಕತೆ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮತ್ತೆ ಸಿಗೋಣ.